ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಲ್ಯಾಂಡ್ ಸರ್ವೆ ಮತ್ತು ಬೀಟ್ ಫಾರೆಸ್ಟರ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ತುಂಬ ಯಶಸ್ವಿಯಾಗಿ ಆನ್ಲೈನ್ ಕ್ಲಾಸಸ್ಗಳು ನಡೀತಾ ಇದೆ. ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ. ಈಗ ಅಪ್ಕಮಿಂಗ್ ಮುಂಬರುವ ಪರೀಕ್ಷೆಗಳೇನಿದೆ, ಲ್ಯಾಂಡ್ ಸರ್ವೆ ಮತ್ತು ಬೀಟ್ ಫಾರೆಸ್ಟರ್, ಈ ಎರಡೂ ಎಕ್ಸಾಮ್ಗಳಿಗೆ ನಾನು ಈಗಾಗಲೇ ಇತಿಹಾಸ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದೆ. ಅದರಲ್ಲಿ ಇವತ್ತು ಕರ್ನಾಟಕ ಹಿಸ್ಟ್ರಿಯಲ್ಲಿ ಮಿಡಿವಲ್ ಕರ್ನಾಟಕನ್ ಹಿಸ್ಟ್ರಿ ಏನಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ನಮಗೆ ಲ್ಯಾಂಡ್ ಸರ್ವೇರ್ ಮತ್ತು ಬೀಟ್ ಫಾರೆಸ್ಟರ್ ಎರಡೂ ಪೇಪರ್ಗಳಿಗೆ ಫುಲ್ ಪ್ಯಾಕೇಜ್ ಮತ್ತು ಸಪ್ರೇಟ್ ಸ್ಪೆಸಿಫಿಕ್ ಪೇಪರ್ ಮ್ಯಾಥ್ಸ್ ಸಹ ನಿಮಗೆ ಆನ್ಲೈನಲ್ಲಿ ಸಪ್ರೇಟಾಗಿ ಸಿಗ್ತದೆ. ನೆಕ್ಸ್ಟು ಅದ್ರ ಜೊತೆಗೆ ನಮಗೆ GPST ಇರ್ಬೋದು, PSI ಇರ್ಬೋದು ಮತ್ತು HST ಇರ್ಬೋದು, ಇವೆಲ್ಲ ಆನ್ಲೈನ್ ಕೋರ್ಸಸ್ಗಳು ಸಿಗುತ್ತೆ. ಜೊತೆಗೆ ವಿಷನ್ 2K25 ಅಂತಕ್ಕಂಥ ಫುಲ್ ಕೋರ್ಸ್ KS ಪ್ರಿಲಿಮ್ಸಿಗೆ ನಿಮಗೆ ಅವೈಲೇಬಲ್ ಇದೆ. ನೆಕ್ಸ್ಟು ಈಗ ಫಸ್ಟ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಏನಿದೆ ಅದೇ ರೀತಿಯಾಗಿ ಮಿಡಿವಲ್ ಕರ್ನಾಟಕನ್ ಹಿಸ್ಟ್ರಿ. ಈ ಮಧ್ಯಕಾಲೀನ ಕರ್ನಾಟಕ ಇತಿಹಾಸದಲ್ಲಿ ಸುಮಾರು ನಮಗೆ ಒಂದು 5 to 6 ಯೂನಿಟ್ ಬರುತ್ತೆ. ಆ ಯೂನಿಟ್ಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆ ಏನು ಕೇಳ್ಬೋದು ನಮಗೆ ಎಕ್ಸಾಮ್ನಲ್ಲಿ ಅಂತ ನೋಡಿ. ಫಸ್ಟು ಮಿಡಿವಲ್ ಹಿಸ್ಟ್ರಿ ಅಂದರೆ 1336 ಉತ್ತರ ಭಾರತದಲ್ಲಿ ಮಹಮ್ಮದೀಯರ ದಾಳಿ ಸಂದರ್ಭದಲ್ಲಿ 1336ರಲ್ಲಿ ನಮಗೆ ಈ ವಿಜಯನಗರ ಏನಿದೆ, ಈ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಅದೇ ಶತಮಾನದಲ್ಲಿ 1347ರಲ್ಲಿ ನಮಗೆ ಈ ಒಂದು ಬಹುಮನಿ ಸಾಮ್ರಾಜ್ಯ ಅಂತ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಬಹುಮನಿ ಆದಮೇಲೆ ನಮಗೆ 1489 ಅಥವಾ 90ರಲ್ಲಿ ನಮಗೆ ಈ ಬಿಜಾಪುರದ ಸುಲ್ತಾನರು ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ 1499ರಲ್ಲಿ ವೀರಶೈವ ಜನಾಂಗವಾದಂತಹ ಈ ಕೆಳದಿಯ ನಾಯಕರು ಬಗ್ಗೆ ಕ್ವಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅಥವಾ ಯೂನಿಟ್ ಸ್ಟಾರ್ಟ್ ಆಗುತ್ತೆ. ಹಾಗೆ 1458ರಲ್ಲಿ ನಮಗೆ ಈ ಚಿತ್ರದುರ್ಗದ ಪಾಳೆಗಾರರು ಏನಿದ್ದಾರೆ ಈ ಯೂನಿಟ್ ಸಹ ಸ್ಟಾರ್ಟ್ ಆಗುತ್ತೆ. ಚಿತ್ರದುರ್ಗದ ಪಾಳೆಗಾರರಿಗೆ ಸಂಬಂಧಿಸಿದಂಥ ಘಟನೆಗಳು ಏನೆಲ್ಲ ಕೇಳ್ಬೋದು. ಈಗ 5ನೇ ಮದಕರಿ ನಾಯಕನ ಬಗ್ಗೆ ಮತ್ತು ಹೈದರ್ ಹೋರಾಟದ ಬಗ್ಗೆ ಪ್ರಶ್ನೆ ಬರ್ಬೋದು. ಇಲ್ಲಿ ಕೆಳದಿ ನಾಯಕರಲ್ಲಿ ಕೋಟೆ ಕೋಲಾಹಲ ಮತ್ತು ವೆಂಕಟಪ್ಪ ನಾಯಕ, ಶಿವಪ್ಪ ಮತ್ತು ಸೋಮಶೇಖರ ನಾಯಕರ ಬಗ್ಗೆ ಬರ್ಬೋದು. ಹಾಗೆ ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ವಿಜಯನಗರಕ್ಕೆ ಸಂಬಂಧಿಸಿದಂತೆ ಮತ್ತು ಈ ಒಂದು ಬಹುಮನಿ. ವಿಜಯನಗರಕ್ಕೆ ಸಂಬಂಧಿಸಿದಂತೆ ಹಕ್ಕ ಬುಕ್ಕರು ಫೌಂಡರ್ ಇರ್ತಾರೆ. ಬಹುಮನಿಗೆ ಸಂಬಂಧಿಸಿದಂತೆ ಹಸನ್ ಗಂಗು ಬಹುಮನ್ ಶಾ ಫೌಂಡರ್ ಇರ್ತಾನೆ, ಸ್ಥಾಪಕ. ಬಿಜಾಪುರಕ್ಕೆ ಸಂಬಂಧಿಸಿದಂತೆ ಯೂಸಿಫ್ ಆದಿಲ್ ಶಾಹಿ ಅಂತಕ್ಕಂಥವನೇನಿರ್ತಾನೆ, ಸ್ಥಾಪಕ ಇರ್ತಾನೆ. ಹಾಗೆ ಕೆಳದಿಗೆ ಸಂಬಂಧಿಸಿದಂತೆ ಚೌಡಪ್ಪ ಮತ್ತು ಭದ್ರಪ್ಪ ಅಂತಕ್ಕಂಥವ್ರು ಸ್ಥಾಪಕರಿರ್ತಾರೆ. ಹಾಗೆ ಚಿತ್ರದುರ್ಗಕ್ಕೆ ಸಂಬಂಧಿಸಿದಂತೆ ಮತ್ತಿ ತಿಮ್ಮಣ್ಣ ಅಂತಕ್ಕಂಥವ್ರು ಸ್ಥಾಪಕರಿರ್ತಾರೆ. ಹಾಗಾಗಿ ಈ ಮಧ್ಯ ಕರ್ನಾಟಕ ಇತಿಹಾಸದಲ್ಲಿ ಈ 5 ಯೂನಿಟ್ಗಳ ಜೊತೆಗೆ ಯಲಹಂಕದ ನಾಡಪ್ರಭುಗಳು 1ನೇ ಕೆಂಪೇಗೌಡ ಈ ಕರ್ನಾಟಕದಲ್ಲಿ ಬೆಂಗಳೂರಿನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದು 1537ರಲ್ಲಿ. ಈ ಘಟನೆಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಹಾಗಾದರೆ ವಿಜಯನಗರಕ್ಕೆ 8 ರಿಂದ 9 ಜನ ಪ್ರವಾಸಿಗರು ಬರ್ತಾರೆ. ಈ ಪ್ರವಾಸಿಗರು ಬಂದಂಥ ಘಟನೆಗಳೇನಿದೆ, ಈ ಪ್ರವಾಸಿಗರಿಗೆ ಸಂಬಂಧಿಸಿದಂಥ ಅಂಶಗಳು ಏನು ಬರುತ್ತೆ ಅಂತ ನೋಡೋಣ. ನೋಡಿ, ಫಸ್ಟು ನಿಕೋಲೋ ಡಿ ಕೊಂಟಿ, ಅಬ್ದುಲ್ ರಜಾಕ್ ಮತ್ತು ಬಾರ್ಬೋಸಾ ಮತ್ತು ನ್ಯೂನಿಜ್ ಅಂತಕ್ಕಂಥವನಿದ್ದಾರೆ. ನೋಡಿ, ನಮಗೆ ಇವರೆಲ್ಲರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಏನೆಲ್ಲ ಕೇಳ್ಬೋದು. ಫಸ್ಟು ನಿಕೋಲೋ ಡಿ ಕೊಂಟಿ ಅಂತಕ್ಕಂಥವನು ಇಟಲಿಯ ವೆನೀಷಿಯಾದವನು ಅಂತ ಗೊತ್ತಿರಬೇಕು. ಇಟಲಿ ಅಂತ ಗೊತ್ತಿರಬೇಕು ಅಥವಾ ವೆನೀಷಿಯಾ ಅಂತ ಕರಿತೀವಿ. ಈತ 1ನೇ ದೇವರಾಯನ ಕಾಲಕ್ಕೆ ಬಂದ ಅಂತ ನಿಮಗೆಲ್ಲ ಗೊತ್ತಿದೆ. 4 ಇಲ್ಲ ಆಪ್ಷನ್ಸಲ್ಲಿದೆ. ಅಬ್ದುಲ್ ರಜಾಕ್ ಅಂತಕ್ಕಂಥವ್ನು ನಿಮಗೆ ಗೊತ್ತಿದೆ. ಪರ್ಷಿಯಾ ಅಥವಾ ಇರಾನ್ ಅಂತ ಗೊತ್ತಿರಬೇಕು. ಯಾವುದು? ಇರಾನ್. ಈಗಿನ ಇರಾನನ್ನು ಪರ್ಷಿಯಾ ಅಂತ ಕರಿತೀವಿ. ಇದು 2ನೇ ದೇವರಾಯ. 2ಕ್ಕೆ 3 ಇಲ್ಲಿದೆ. ಬಾರ್ಬೋಸಾ ಅಂತಕ್ಕಂಥವನು ಮತ್ತು ಡೊಮಿಂಗೋ. ನಮಗೆ ಈ ಡುರೆಂಟ್ ಬಾರ್ಬೋಸಾ ಮತ್ತು ಡೊಮಿಂಗೋ ಫಯಾಜ್ ಅಂತಕ್ಕಂತಹ ಈ ಪೋರ್ಚುಗಲ್ ದೇಶದವನು, ಎಲ್ಲಿ ಅವನು ಪೋರ್ಚುಗಲ್ದವನು ಏನು ಮಾಡ್ತಾನೆ, ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಇದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಮತ್ತೊಬ್ಬ ಈ ಅಚ್ಯುತರಾಯನ ಕಾಲದಲ್ಲಿ ಈ ನ್ಯೂನಿಜ್ ಅಂತ ಬರ್ತಾನೆ. ಇವನು ಸಹ ಪೋರ್ಚುಗಲ್ನವನು ಅಂತ ಗೊತ್ತಿರಬೇಕು. ಅವನು ಎಲ್ಲಿ ಅಂದರೆ ಪೋರ್ಚುಗಲ್ ದೇಶದವನು ಅಂತ ಗೊತ್ತಿರಬೇಕು. ಅಚ್ಯುತರಾಯ. ಈ ಫಸ್ಟ್ ಆಪ್ಷನ್ ಕರೆಕ್ಟಾಗಿರಬೇಕು. ನೆಕ್ಸ್ಟ್ ನಮಗೆ ಉಳಿದಂತಹ ಇನ್ನು 3 ರಿಂದ 4 ಜನಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ, ಫಸ್ಟು ನಮಗೆ ಈ ನಿಕಟಿನ್ ಅಂತ ಬರ್ತಾನೆ. ಈ ನಿಕಟಿನ್ ಅಂತಕ್ಕಂಥವನು ವಿಜಯನಗರದ ಸಂಗಮ ವಂಶದ 2ನೇ ವಿರೂಪಾಕ್ಷನ ಆಸ್ಥಾನಕ್ಕೆ ಬಂದ ಅಂತ ಹೇಳ್ತಾರೆ. ಇವನು ಎಲ್ಲಿ ಅವನು ಅಂದರೆ ರಷ್ಯಾದವನು. ಯಾರು ಅಂದರೆ ನಿಕಟಿನ್ ಅಂತ.
ಹಾಗೆ ನ್ಯೂನಿಜ್ ಆದಮೇಲೆ ಬಂದಂಥವ್ನು ಯಾರು ಅಂದರೆ ಈ ಒಂದು ಫೆಡ್ರಿಕ್ ಸೀಸರ್ ಅಂತಕ್ಕಂಥವ್ನು ಬರ್ತಾನೆ. ಫೆಡ್ರಿಕ್ ಸೀಸರಿಗೆ ಸಂಬಂಧಿಸಿದಂತೆ ಇವನು ತಾಳಿಕೋಟೆ ಕದನ ಆದಮೇಲೆ ಬರ್ತಾನೆ. ಈ ಫೆಡ್ರಿಕ್ ಸೀಸರಲ್ಲಿ ಅವನಂದರೆ ಇಟಲಿಯವನು ಅಂತ ಗೊತ್ತಿರಬೇಕು, ಇಟಲಿಯವನು ಅಂತ ಗೊತ್ತಿರಬೇಕು. ಹಾಗಾದರೆ ಆದಮೇಲೆ ನಮಗೆ ಈ ಇಬ್ಬನ್ ಬಟೋಟ ಅಂತ, ಈ ಇಬ್ಬನ್ ಬಟೋಟ ಏನಿದ್ದಾನೆ ಇವನು ಒಂದನೇ ಹರಿಯರನ ಕಾಲಕ್ಕೆ ಬಂದ. ಇವನು ಎಲ್ಲಿ ಅವನು ಅಂದರೆ ಮೊರಕ್ಕೋ ದೇಶದವನು ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಇವನು ಮೊಹಮ್ಮದ್ ಬಿನ್ ತುಘಲಕ್ಕನ ಆಸ್ಥಾನಕ್ಕೂ ಬಂದ ಅಂತಕ್ಕಂಥದ್ದು ಗೊತ್ತಿರಬೇಕು ನಮಗೆ. ಇಲ್ಲಿ 4 ಜನ ಮತ್ತು ಇವರಿಗೆ ಸಂಬಂಧಿಸಿದಂತೆ, ಹಾಗೆ ಫೆಡ್ರಿಕ್ ಸೀಸರ್ ಮತ್ತು ನಿಕೆಟಿನಿಗೆ ಸಂಬಂಧಿಸಿದಂತೆ, ಮತ್ತು ನಿಕೊಲೋ ಡಿ ಕೊಂಟಿ, ಅಬ್ದುಲ್ ರಜಾಕ್ ಬಾರ್ಬೋಸಾ, ಇನ್ನೊಬ್ಬ ಡೊಮಿಂಗೋ ಫಯಾಜ್, 8 ರಿಂದ 9 ಜನಕ್ಕೆ ಮಾರ್ಕೋಪೋಲೋ ಬಂದಿಲ್ಲ ವಿಜಯನಗರಕ್ಕೆ, ಗೊತ್ತಿರಬೇಕದು. ಇದು ಫಸ್ಟ್ ಪ್ರಶ್ನೆಗೆ ಈ ರೀತಿಯಾಗಿ ಟ್ರಾವೆಲರ್ಸ್ಗಳ ಮೇಲೆ ನಿಮಗೆ ಪ್ರಶ್ನೆಗಳಿದ್ದೇ ಇರುತ್ತೆ. ಪ್ರವಾಸಿಗರ ಮೇಲೆ ಬೀಟ್ ಫಾರೆಸ್ಟರ್, ಲ್ಯಾಂಡ್ ಸರ್ವೇರ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟಿನ ಯಾವುದೇ ಪರೀಕ್ಷೆಗಳಿರ್ಬೋದು. ಎಸ್ ಸ್ನೇಹಿತರೆ, ಇದಾದಮೇಲೆ ಈ ವಿಜಯನಗರಕ್ಕೆ ಸಂಬಂಧಿಸಿದಂತೆ ಇವರು ಏನು ಕಾಳಹಸ್ತಿಯಲ್ಲಿರ್ಬೋದು, ಹಾಗೆ ಲೇಪಾಕ್ಷದಲ್ಲಿರ್ಬೋದು, ಹಾಗೆ ನಮಗೆ ಹಂಪಿಲಿರ್ಬೋದು, ಹಾಗೆ ಶೃಂಗೇರಿಲಿರ್ಬೋದು, ಹಾಗೆ ಈ ಒಂದು ಜೈನ ಬಸದಿಗಳಿರ್ಬೋದು, ಇವೆಲ್ಲ ವಿಜಯನಗರ ಕಾಲದಲ್ಲಿ ಫೇಮಸ್ ಆಗಿ ನಿರ್ಮಾಣ ಆದಂಥವು. ಲೇಪಾಕ್ಷಿ ದೇವಾಲಯದ ಸುಂದರ ವರ್ಣಚಿತ್ರಗಳನ್ನು ಈಗೆಂದು ವರ್ಣಿಸಲಾಗಿದೆ. ಶೈವರ ಅಜಂತ, ವೈಷ್ಣವರ ಅಜಂತ, ಹಾಗೆ ಕರ್ನಾಟಕದ ಅಜಂತ ಮತ್ತು ಆಂಧ್ರ ಅಜಂತ ಅಂತ. ನೋಡಿ, ನಾವು ಈ ಲೇಪಾಕ್ಷ ಅಂತಕ್ಕಂಥ ವೀರಭದ್ರ ದೇವಸ್ಥಾನ ಏನಿದೆ, ಈ ಆಂಧ್ರ ಪ್ರದೇಶದ ಲೇಪಾಕ್ಷದಲ್ಲಿ ಇದನ್ನು ಶೈವರ ಅಜಂತ ಅಂತ ಕರಿತೀವಿ. ಇಲ್ಲಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಒಂದು ನಂದಿ ವಿಗ್ರಹ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಚಾಮುಂಡಿ ಬೆಟ್ಟವನ್ನು ಬಿಟ್ಟರೆ ಅದಕ್ಕಿಂತ ದೊಡ್ಡದು ಈ ಆಂಧ್ರ ಪ್ರದೇಶದ ಲೇಪಾಕ್ಷದಲ್ಲಿರ್ತಕ್ಕಂಥ ಒಂದು ನಂದಿ ವಿಗ್ರಹ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ವೀರಭದ್ರ ಟೆಂಪಲ್ ಇದೆ, ಇದನ್ನು ಶೈವರ ಅಜಂತ ಅಂತ ಕರಿತೀವಿ. ಈಗ ಜೈನರ ಕಾಶಿ ಅಂತ ಹೇಗೆ ಮೂಡುಬಿದಿರೆ ಮತ್ತು ಈ ಶ್ರವಣಬೆಳಗೊಳನ್ನು ಕರಿತೇವೆ, ಅದೇ ರೀತಿಯಾಗಿ ಗೊತ್ತಿರಬೇಕು. ಆಂಧ್ರದ ಅಜಂತ, ವೈಷ್ಣವರ ಅಜಂತ, ಕರ್ನಾಟಕದ ಅಜಂತ ಈ ರೀತಿಯೆಲ್ಲ ಕರೀತಾರೆ. ಶೈವರ ಅಜಂತ ಯಾವುದು ಅಂದರೆ ಲೇಪಾಕ್ಷಿ ಅಂತ ಗೊತ್ತಿರಬೇಕು ನಿಮಗೆ. ಶೈವರ ಅಜಂತ ಯಾವುದು ಅಂದರೆ ಲೇಪಾಕ್ಷಿ ಅಂತ ಗೊತ್ತಿರಬೇಕು. ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ನಮಗೆ ವಿಜಯನಗರ ಆಳ್ವಿಕೆ, ಕೃಷ್ಣದೇವರಾಯ ಕಂದಾಯ ವ್ಯವಸ್ಥೆ ಸಂಬಂಧಿಸಿದಂತೆ ಈ ಕೆಳಗಿನದನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಭೂಮಿಯ ಗುಣಮಟ್ಟ ಆಧರಿಸಿ ಭೂಮಿಯ ಮೇಲಿನ ಕಂದಾಯ ಒಂದು ದರವನ್ನು ನಿಗದಿಪಡಿಸಲಾಗುತ್ತಿತ್ತು. ಖಾಸಗಿ ಕಾರ್ಯಾಂಗಗಳ ಮಾಲೀಕರು ಕೈಗಾರಿಕಾ ತೆರಿಗೆಯನ್ನು ಕೊಡುತ್ತಿದ್ದರು ಅಂತ 2 ಆಪ್ಷನ್ಸ್ ಇದೆ. ನೋಡಿ, ಇಲ್ಲಿ ನಮಗೆ 1 ಮಾತ್ರ ಸರಿ, 2 ಮಾತ್ರ ಸರಿ, 1 ಮತ್ತು 2 ಸರಿ, ಮತ್ತು ನಮಗೆ 1 ಮತ್ತು 3 ಸರಿ ಅಂತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2 ಸರಿ ಅಂತ, 1 ಮತ್ತು 2 ಅಂತಕ್ಕಂಥದ್ದು ಸಹ ಸರಿ ಅಂತ. ಭೂಮಿಯ ಗುಣಮಟ್ಟವನ್ನು ಆಧರಿಸಿ ಭೂಮಿಯ ಮೇಲೆ ತೆರಿಗೆಯನ್ನು ನಿರ್ಧಾರ ಮಾಡ್ತಾಯಿದ್ರು. ಈ ವಿಜಯನಗರ ಕಾಲದಲ್ಲಿ ನಮಗೆ ಈ ಒಂದು ರಾಯರೇಖಾ ಪದ್ಧತಿ ಅಂತಿತ್ತು. ರೇಖಾ ಪದ್ಧತಿ, ಈ ರಾಯರೇಖಾ ಪದ್ಧತಿ ಅಂದರೆ ಏನು ಅಂದರೆ ಈ ಭೂಮಿಯ ಒಂದು ಫಲವತ್ತತೆ ಏನಿದೆ, ಫಲವತ್ತತೆಗೆ ಅನುಗುಣವಾಗಿ ಭೂ ಕಂದಾಯವನ್ನು ವರ್ಗೀಕರಿಸ್ತಕ್ಕಂಥದ್ದೇನಿದೆ, ಇದು ರಾಯರೇಖಾ ಪದ್ಧತಿ. ನೆಕ್ಸ್ಟು ವಿಜಯನಗರದಲ್ಲಿ ಇನ್ನೊಂದಿತ್ತು ಈ ಒಂದು ಆಯಗಾರ ಪದ್ಧತಿ. ಆಯಗಾರರು ಅಂತ ಏನು ಹಳ್ಳಿಗಳಲ್ಲಿ ಕರಿತಾ ಇದ್ರಲ್ಲ, ಆಯಗಾರ ಪದ್ಧತಿ ಅಂದರೆ ಏನಪ್ಪ ಅಂದರೆ ಇವರನ್ನು ನಾವು ಈ ಗ್ರಾಮ ಸೇವಕರು ಅಂತ ಕರಿತಾ ಇದ್ವಿ. ಈ ಕ್ಷೌರಿಕರು ಇರ್ಬೋದು, ಇನ್ನೊಂದು ಆಯವನ್ನು ಇಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಆಯಗಾರ ಪದ್ಧತಿ ಅಂತಕ್ಕಂಥದ್ದಿತ್ತು. ರಾಯರೇಖಾ ಪದ್ಧತಿ ಅಂತಿತ್ತು. ಇನ್ನೊಂದು ಇವ್ರ ಕಾಲದಲ್ಲಿದ್ದಂಥದ್ದು ಈ ನಾಯಂಕರ ಪದ್ಧತಿ ಅಂತಿತ್ತು. ನಾಯಂಕರ ಪದ್ಧತಿ, ಈ ನಾಯಂಕರ ಪದ್ಧತಿ ಏನು ಅಂದರೆ ಯುದ್ಧ ಸಂದರ್ಭದಲ್ಲಿ ಒಂದು ಸೇನೆಯನ್ನು ಒದಗಿಸ್ತಕ್ಕಂಥದ್ದು ಮತ್ತು ಅವರಿಂದ ರಾಜರಿಂದ ಕಪ್ಪ ಕಾಣಿಕೆಯನ್ನು ಪಡಿತಕ್ಕಂಥ ಸಿಸ್ಟಮ್ಗೆ ನಾಯಂಕರ ಪದ್ಧತಿ, ಆಯಗಾರ ಪದ್ಧತಿ, ರಾಯರೇಖಾ ಪದ್ಧತಿ. ಈ ಒಂದು ಫಸ್ಟ್ ಸೆಂಟೆನ್ಸ್ಗೆ ಇದು ಸರಿಯಾಗಿದೆ. ನೆಕ್ಸ್ಟು ಕಾರ್ಯಾಗಾರ ಅಂದರೆ ಖಾಸಗಿ ಕಾರ್ಯಗಳ ಮಾಲೀಕರು ಕೈಗಾರಿಕಾ ತೆರಿಗೆಯನ್ನು ವಿಧಿಸ್ತಾ ಇದ್ದರು. ಹಾಗಾಗಿ ಇವೆರಡೂ ಸ್ಟೇಟ್ಮೆಂಟ್ ಸರಿ ಇದೆ, ಇದು ನಿಮಗೆ ಗೊತ್ತಿರಬೇಕು. ಹಾಗೆ ನಿಮ್ಗೆ ಇತ್ತೀಚೆಗೆ ರಾಯರೇಖಾ ಪದ್ಧತಿ, ಆಯಗಾರ ಪದ್ಧತಿ ಮತ್ತು ಆಯಗಾರರು ಅಂತಿರ್ತಾರೆ. ಈ ಒಂದು ನಾಯಂಕರ ಪದ್ಧತಿ ಬಗ್ಗೆ ಗೊತ್ತಿರಬೇಕು. ಇದಿಷ್ಟು ನಿಮಗೆ ವಿಜಯನಗರಕ್ಕೆ ಸಂಬಂಧಿಸಿದಂತಹ ಒಂದು ಅಡ್ಮಿನಿಸ್ಟ್ರೇಷನ್ ಆಗಿ ಕೇಳ್ಬೋದು. ನೆಕ್ಸ್ಟ್, ತನ್ನ ಸಾಹಿತ್ಯ ಪೋಷಕತ್ವಕ್ಕಾಗಿ ಶ್ರೀಕೃಷ್ಣದೇವರಾಯ ಆಂಧ್ರ ಭೋಜ ಎಂದು ಕರೆಸಿಕೊಂಡ. ನೋಡಿ, ಈತನ ಆಸ್ಥಾನದಲ್ಲಿ
ಈ ಒಂದು ಅಷ್ಟದಿಗ್ಗಜರು ಅಂತಕ್ಕಂಥವ್ರು ಇದ್ದರು ಅಂತ. ಅಷ್ಟದಿಗ್ಗಜರು ಇದ್ದರು. ಅವನು ಸಂಸ್ಕೃತದಲ್ಲಿ ಅಮುಕ್ತ ಮೌಲ್ಯ ತೆಲುಗಿನಲ್ಲಿ ಬರೆದಿದ್ದು, ತೆಲುಗಿನಲ್ಲಿ ಅಮುಕ್ತ ಮೌಲ್ಯ, ಹಾಗೆ ತೆಲುಗಿನಲ್ಲಿ ಜಾಂಬವತಿ ಕಲ್ಯಾಣ. ಆದರೆ ಅವನು ಜಾಂಬವತಿ ಕಲ್ಯಾಣವನ್ನು ಬರೆದಿದ್ದು ಯಾವುದರಲ್ಲಿ ಅಂದರೆ ಸಂಸ್ಕೃತದಲ್ಲಿ. ಅಲ್ಲೂ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಅಮುಕ್ತ ಮೌಲ್ಯ ಅಂತಕ್ಕಂಥದ್ದು ಇದು ಒಂದು ಹೆಸರು ಅಂತಕ್ಕಂಥದ್ದು. ಹಾಗೆ ಜಾಂಬವತಿ ಕಲ್ಯಾಣ ಸಂಸ್ಕೃತಲ್ಲಿದೆ, ತೆಲುಗಲ್ಲಿಲ್ಲ. ಅಮುಕ್ತ ಮೌಲ್ಯ ಈ ಒಂದು ತೆಲುಗಲ್ಲಿದೆ, ಜಾಂಬವತಿ ಕಲ್ಯಾಣ ಸಂಸ್ಕೃತದಲ್ಲಿದೆ. ಹಾಗೆ ಈ ಒಂದು ಉಷಾ ಪರಿಣಯ ಇರ್ಬೋದು ಮತ್ತು ರಸಮಂಜರಿ ಇರ್ಬೋದು. ರಸಮಂಜರಿ ಮತ್ತು ಉಷಾ ಪರಿಣಯ, ರಸಮಂಜರಿ, ಉಷಾ ಪರಿಣಯ, ಜಾಂಬವತಿ ಕಲ್ಯಾಣ ಈ ಮೂರು ಸಂಸ್ಕೃತಲ್ಲಿದೆ. ಅಮುಕ್ತ ಮೌಲ್ಯ ಅಂತಕ್ಕಂಥದ್ದು ಏನಿದೆ ಇದು ಮಾತ್ರ ತೆಲುಗಿನಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ನಮಗೆ ಎ ಸರಿಯಾಗಿದೆ, ಹಾಗಾಗಿ ಆರ್ ಸರಿ ಇಲ್ಲ. ಎ ಆರ್ ಎರಡೂ ಸರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಎ ಮತ್ತು ಆರ್ ಎರಡೂ ಸರಿ. ನೋಡಿ, ಎ ಸರಿ ಅಲ್ಲ, ಆದರೆ ಆರ್ ಸರಿ. ನೋಡಿ, ನಮಗೆ ಆರ್ ಸರಿಯಾಗಿದೆ, ಎ ಸರಿಯಾಗಿದೆ ಅಂತಕ್ಕಂಥ ಪ್ರಶ್ನೆ ಅದು. ಎ ಯು ಸರಿ ಆದರೆ ಆರ್ ಸರಿ ಇಲ್ಲ, ಎ ಯು ಸರಿ ಆದರೆ ಆರ್ ಸರಿ ಇಲ್ಲ. ಇದೇನಾಗಿದೆ, ಸೆಕೆಂಡ್ ಒನ್ ತಪ್ಪಾಗಿದೆ ಅಂತ ಗೊತ್ತಿರಬೇಕು. ನೋಡಿ, ನಮಗೆ ಸೆಕೆಂಡ್ ಒನ್ ತಪ್ಪಾಗಿರೋ ಬಗ್ಗೆ ಗೊತ್ತಿರಬೇಕು. ನಮಗೆ ಸಂಸ್ಕೃತ ಅಮುಕ್ತ ಮೌಲ್ಯ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಎ ಸರಿ ಆದರೆ ಆರ್ ಸರಿ ಇಲ್ಲ. ಈ ಸ್ಟೇಟ್ಮೆಂಟ್, ಈ ಪ್ರಶ್ನೆ ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಅದಾದಮೇಲೆ ಉಷಾ ಪರಿಣಯ, ರಸಮಂಜರಿ ಅವ್ರದ್ದು ಮತ್ತೆರಡು ಕೃತಿಗಳ ಬಗ್ಗೆ ಗೊತ್ತಿರಬೇಕು. ಈ ಕೋಟೆ ಕೋಲಾಹಲ ಎಂಬ ಬಿರುದು ಪಡೆದ ಕೆಳದಿಯ ಅರಸ. ನೋಡಿ, ನಮಗೆ ಕೆಳದಿಯ ನಾಯಕರು ಅಂದರೆ ಗಂಡು ಬೇರುಂಡೆ, ಅವರ ಸಿಂಬಲ್ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ ನಮಗೆ. ಯಾವುದ್ರ ಬಗ್ಗೆ, ಈ ಗಂಡ ಬೇರುಂಡೆ ಎಂದೆ, ಈ ಬೇರುಂಡದ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ನೋಡಿ, ವಿಜಯನಗರಕ್ಕೂ ಮತ್ತು ಇದಕ್ಕೆ ಸಂಬಂಧಗಳಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಸದಾಶಿವರಾಯ ಅಂದರೆ ಸದಾಶಿವ ನಾಯಕ ಏನಿದ್ದಾನೆ, ಈ ಸದಾಶಿವ ನಾಯಕಕ್ಕೆ ಈ ಶ್ರೀಕೃಷ್ಣ ದೇವರಾಯ ಮತ್ತು ಅಳಿಯ ರಾಮರಾಯ ಕೊಟ್ಟಂಥ ಬಿರುದು ಏನು ಅಂದರೆ ಈ ಕೋಟೆ ಕೋಲಾಹಲ ಅಂತ. ಕೋಟೆ ಕೋಲಾಹಲ ಅಂತ ಬಿರುದನ್ನು ಕೊಟ್ಟಿದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಈಗ ಇತ್ತೀಚೆಗೆ ಕೇಳಿದ ಪ್ರಶ್ನೆ ಅಂದರೆ ವೆಂಕಟಪ್ಪ ನಾಯಕ. ನೋಡಿ, ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕಪ್ಪ ಕಾಣಿಕೆ ಹೇಗಿತ್ತು ಮತ್ತು ಅದರ ವಿಶೇಷತೆಗಳೇನು ಅಂತ ನೋಡೋದಾದರೆ, ಈ ಒಂದು ಕರಿಮೆಣಸಿನ ರಾಣಿ, ಪೋರ್ಚುಗೀಸರು ಕಳೆದಂತಹ ಕರಿಮೆಣಸಿನ ರಾಣಿ, ಈ ಒಂದು ಚನ್ನ ಭೈರಾದೇವಿ ಏನಿದ್ದಾರೆ, ಭೈರಾದೇವಿಯನ್ನು ಸೋಲಿಸ್ತಕ್ಕಂಥವ್ನು ಯಾರು ಅಂದರೆ ಈ ವೆಂಕಟಪ್ಪ ನಾಯಕ. ಹಾಗೆ ಪೋರ್ಚುಗೀಸರನ್ನು ಸೋಲಿಸ್ತಾನೆ. ಆವಾಗ ಯಾರ ಸಹಾಯವನ್ನು ಪಡಿತಾನೆ ಅಂದರೆ ರಾಣಿ ಅಬ್ಬಕ್ಕ ದೇವಿಯನ್ನು ಸಹಾಯ ಪಡೆದವನು ಯಾರು ಅಂದರೆ ವೆಂಕಟಪ್ಪ ನಾಯಕ. ಹಾಗೆ ವಿಶೇಷವಾಗಿ ಈ ಒಂದು ಪೆಟ್ರೋ ಡೆಲ್ಲಾ ಅಂತಕ್ಕಂತಹ ಒಬ್ಬ ಪೋರ್ಚುಗೀಸ್ ಪ್ರವಾಸಿಗ, ಈ ಒಂದು ಪೆಟ್ರೋ ಡೆಲ್ಲಾ ಅಂತಕ್ಕಂತಹ ಒಬ್ಬ ಪ್ರವಾಸಿಗ ಈ ವೆಂಕಟಪ್ಪ ನಾಯಕನ ಆಸ್ಥಾನಕ್ಕೆ ಬಂದಿದ್ರ ಬಗ್ಗೆ ಗೊತ್ತಿರಬೇಕು. ಹಾಗೆ ವೀರಭದ್ರ ನಾಯಕ, ಸೋಮಶೇಖರ ನಾಯಕ, ಮೂರನೇ ಸೋಮಶೇಖರ ನಾಯಕ ಕೊನೆಯವನು. ಬಟ್ ಈ ಕೆಳದಿ ಚೆನ್ನಮ್ಮ ಏನಿದ್ದಾಳೆ, ಈ ಕೆಳದಿ ಚೆನ್ನಮ್ಮನ ಒಬ್ಬ ಹಸ್ಬೆಂಡ್, ಗಂಡನ ಹೆಸರು ಸೋಮಶೇಖರ ನಾಯಕ ಅಂತ. ಕೆಳದಿ ಚೆನ್ನಮ್ಮ ಅಂತಕ್ಕಂಥವಳು ಶಿವಾಜಿಯ ತಂಗಿ ಅಂತ ಕರಿತೀವಿ, ದಕ್ಷಿಣದ. ಹಾಗೆ ಶಿವಾಜಿಯ ಮಗ ರಾಜಾರಾವನಿಗೆ ಆಶ್ರಯ ನೀಡಿದ್ಲು ಅಂತ ಗೊತ್ತಿರಬೇಕು. ಹಾಗೆ ಕೆಳದಿ ಚೆನ್ನಮ್ಮನಿಗೆ ಸಂಬಂಧಿಸಿದಂತೆ ಮತ್ತೆ ಕೇಳೋದಾದರೆ ಈ ಔರಂಗಜೇಬನ ವಿರುದ್ಧ ಇವರು ಹೋರಾಡ್ತಾಳೆ ಕೆಳದಿ ಚೆನ್ನಮ್ಮ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಒಟ್ಟಾರೆಯಾಗಿ ನಮಗೆ ಈ ಶಿವಪ್ಪನಾಯಕ ಅರಮನೆ, ಈ ವೆಂಕಟಪ್ಪ ನಾಯಕ ಇರ್ಬೋದು ಅಥವಾ ಬೇಕಲ್ ಕೋಟೆ ಇರ್ಬೋದು, ಇವೆಲ್ಲ ಸ್ಟೋರಿಗಳಿಗೆ ಸಂಬಂಧಿಸಿದಂತೆ ನಾವು ಓದಬೇಕಾಗುತ್ತೆ. ಈ 5ನೇ ಪ್ರಶ್ನೆಗೆ ಕೋಟೆ ಕೋಲಾಹಲ ಎಂಬ ಬಿರುದು ಪಡೆದಂತೆ ಕೆಳದಿ ಅರಸ ಯಾರು ಅಂತ ಗೊತ್ತಾಯಿತು. ಸದಾಶಿವ ನಾಯಕ, ವೆಂಕಟಪ್ಪ ನಾಯಕ, ವೀರಭದ್ರ ನಾಯಕ, ಸೋಮಶೇಖರ ನಾಯಕ ಹೋಲಿಸಿದರೆ ಸದಾಶಿವ ನಾಯಕನಿಗೆ ಆ ಬಿರುದಿತ್ತು ಅಂತ. ಎಸ್. ನೆಕ್ಸ್ಟು ಬಿಜಾಪುರದ ಆದಿಲ್ ಶಾಹಿಗಳಿಗೆ ಸಂಬಂಧಿಸಿದಂತೆ ನಮಗೆ ಪ್ರಶ್ನೆಗಳು ಮೇಜರಾಗಿ ಕೇಳ್ತಾ ಹೋಗ್ತಾರೆ. ಯಾಕೆಂದರೆ ಬಹುಮನಿ ಸಾಮ್ರಾಜ್ಯ ಆಲ್ಮೋಸ್ಟ್ 1527ರ ಹೊತ್ತಿಗೆ ಸಂಪೂರ್ಣವಾಗಿ 5 ಮನೆತನಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಎಸ್. ಹಾಗಾದರೆ ಬಿಜಾಪುರದ ಆದಿಲ್ ಶಾಹಿಗಳು ನೋಡಿ, ಬಿಜಾಪುರದ ಆದಿಲ್ ಶಾಹಿಗಳು ಪಕ್ಕ ನಮಗೆ ಗೊತ್ತಾಯಿತು. ಚಾಂದ್ ಬೇಬಿ ಬರೋದು ಅಹಮದ್ನಗರದ ನಿಜಾಮ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು ಅಂತಕ್ಕಂಥದ್ದು ಗೊತ್ತಿದೆ. ಬೀದರ್ನ ಬರೀದ್ ಶಾಹಿಗಳು. ಇಲ್ಲಿ 1, 2, 3, 4 ಅಂಶಗಳು ಗೊತ್ತಾಯಿತು. ನೋಡಿ, ನಮಗೆ ಇಮಾಮ್ ಶಾಹಿಗಳು ಒಂದಿಲ್ಲ. ಬೀದರ್ನ ಬರೀದ್ ಶಾಹಿಗಳಾದಮೇಲೆ ಬಿರಾರ್ನ ಇಮಾಮ್ ಶಾಹಿಗಳು ಅಂತ ಬರ್ತಾರೆ. ಇನ್ನೊಂದು ಬರುತ್ತೆ ಬಿರಾರ್ನ ಒಂದು ಇಮಾಮ್ ಶಾಹಿಗಳು ಅಂತ ಬರುತ್ತೆ. ಇದೊಂದು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ಬಿರಾರ್ನ ಇಮಾಮ್ ಶಾಹಿಗಳೇನಿದ್ದಾರೆ ಇವರೇ ತಾಳಿಕೋಟೆ ಕದನದಲ್ಲಿ ಭಾಗವಹಿಸ್ತಿಲ್ಲ.
ಈ ಒಂದು ಮನೆತನಗಳೇನಾಯಿತು ಅಂದರೆ ಭಾಗವಹಿಸಿತ್ತು ತಾಳಿಕೋಟೆ ಕದನದಲ್ಲಿ ಅಂತಕ್ಕಂಥದ್ದು 4 ಚತುಷ್ಕೂಟಗಳು ಅಂತ ಗೊತ್ತಿರಬೇಕು ನಿಮಗೆ. ಎಸ್, ಹಾಗಾದರೆ ಅಹಮದ್ನಗರ, ಗೋಲ್ಕಂಡ, ಬಿಜಾಪುರ, ಬೀದರ್ ಮತ್ತು ಬಿರಾರ್ ಅಂತಕ್ಕಂಥದ್ದು ಗೊತ್ತಾಯಿತು. 6ನೇ ಪ್ರಶ್ನೆಗೆ ಥರ್ಡ್ ಒನ್ ಏನಿದೆ ಆಪ್ಷನ್ಸು, ಇದು ಸರಿಯಾದ ಉತ್ತರ. ಥರ್ಡ್ ಒನ್ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಎಸ್, ಹಾಗಾದರೆ ಈ ಕಂಟೆಂಟ್ ಆದಮೇಲೆ ನಾವು ಮತ್ತೆ ಮುಂದಿನ ಕಂಟೆಂಟ್ ನೋಡೋದಾದರೆ, ವನಕ್ಕೆ ಓಬವ್ವ ವಾಸಿಸಿದ ಚಿತ್ರದುರ್ಗದ ಕೋಟೆ ಸುತ್ತುವರೆದ ಸೇನೆ ಯಾರು? ನೋಡಿ, ವನಕ್ಕೆ ಓಬವ್ವ ಯಾರು ಅಂತ ಗೊತ್ತಿರಬೇಕು. ಈ ಒಂದು 5ನೇ ಮದಕರಿ, ಈ 5ನೇ ಮದಕರಿ ಅಂತ ಕರೆಯೋದಕ್ಕೆ ಏನು ಅಂದರೆ, ಈ ವಂಶದ ಮೂಲ ಪುರುಷ ಚಿತ್ರದುರ್ಗದ ಪಾಳೆಗಾರರ ಈ ಮತ್ತಿ ತಿಮ್ಮಣ್ಣ ಅಂತ ಏನಿದ್ದ, ಈ ಮತ್ತಿ ತಿಮ್ಮಣ್ಣನಿಂದ ಏನಾಗುತ್ತೆ, ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. 5ನೇ ಮದಕರಿ ನಾಯಕ 7 ಸುತ್ತಿನ ಕೋಟೆಯನ್ನು ಕಟ್ಟಿಸ್ತಂಥವನು. 7 ಸುತ್ತಿನ ಕೋಟೆ. ಈ 5ನೇ ಮದಕರಿ ನಾಯಕನ ಸೇನಾನಿ ಯಾರಪ್ಪ ಅಂದರೆ, ಈ ಒಂದು ಮುದ್ದೆ ಹನುಮಂತಪ್ಪ ಅಂತ ಅವನ ಹೆಸರು. ಏನಂತ? ಮುದ್ದೆ ಹನುಮಂತಪ್ಪ ಅಂತ ಅವನ ಹೆಸರು. ಈ ಮುದ್ದೆ ಹನುಮಂತಪ್ಪನ ಮಡದಿ ಯಾರು ಅಂದರೆ, ಈ ಮಡದಿ ಯಾರು ಅಂದರೆ ಈ ವನಕ್ಕೆ ಓಬವ್ವ. ವನಕ್ಕೆ ಓಬವ್ವನ ಒಂದು ಫೈಟ್ ಆಗಿದ್ದು ಹೈದರಾಲಿ ಸೇನೆ ವಿರುದ್ಧ 1760, 1770, 1779ರಲ್ಲಿ ಲಾಸ್ಟ್ 3ನೇ ಬಾರಿ ಏನು ಮಾಡ್ತಾನೆ, ಯುದ್ಧ ಮಾಡಿದಾಗ 5ನೇ ಮದಕರಿ ನಾಯಕನನ್ನು ಸೆರೆ ಹಿಡಿದು ಅವನನ್ನು ಕೊಲೆ ಮಾಡ್ತಾನೆ ಹೈದರಾಲಿ. 3 ಬಾರಿ ಅಟ್ಯಾಕ್ ಮಾಡ್ತಾನೆ ಹೈದರಾಲಿ. ಬಟ್ಟು ಈ ಸೇನೆ ಇವನು ಅಟ್ಯಾಕ್ ಮಾಡಿದಾಗ ವನಕೆಯಿಂದ ಹೊಡೆದು ಆ ಸೈನಿಕರನ್ನು ಸಾಯಿಸಿದ್ದೇ ಈ ವನಕ್ಕೆ ಓಬವ್ವ ಅಂತ. ಹಾಗೆ ವನಕ್ಕೆ ಓಬವ್ವ ಜಯಂತಿಯನ್ನು ಸಹ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ. ನವೆಂಬರ್ 11 ಏನಿದೆ ಇದು ವನಕ್ಕೆ ಓಬವ್ವ ಜಯಂತಿ. ನ್ಯಾಷನಲ್ ಎಜುಕೇಷನ್ ಡೇ ಅಂತ ಏನು ಕರಿತೀವಿ, ಇದು ವನಕ್ಕೆ ಓಬವ್ವ ಜಯಂತಿ. ಹಾಗಾದರೆ ಹೈದರ್ ಮತ್ತು ಮದಕರಿ ನಾಯಕನ ನಡುವೆ ಫೈಟ್ ಆಯಿತು. 5ನೇ ಮದಕರಿ ನಾಯಕನೇ 7 ಸುತ್ತಿನ ಕೋಟೆಯನ್ನು ಕಟ್ಟಿದ್ದು ಮತ್ತು ಚಿತ್ರದುರ್ಗದ ಮೇಲೆ 3 ಬಾರಿ ದಾಳಿ ಮಾಡಿ, ಈ 3ನೇ ದಾಳಿಯಲ್ಲಿ ಸಂಪೂರ್ಣವಾಗಿ ಈ 5ನೇ ಮದಕರಿ ನಾಯಕನನ್ನು ಸೆರೆ ಹಿಡಿದು ಕೊಲೆಗೈಯಲಾಯಿತು ಅಂತ. ಮತ್ತು ಚಿತ್ರದುರ್ಗವನ್ನು ಆಕ್ರಮಣ ಮಾಡಿದ ಹೈದರಾಲಿ ಅಂತ ಗೊತ್ತಿರಬೇಕು. ಹಾಗೆ 1ನೇ ಕೆಂಪೇಗೌಡ ಬೆಂಗಳೂರನ್ನು ನಿರ್ಮಿಸಿದ್ರ ಬಗ್ಗೆ, ದೇವಾಲಯಗಳನ್ನು ನಿರ್ಮಿಸಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಇಲ್ಲಿ ಕೆಳದಿ ಮತ್ತು ಚಿತ್ರದುರ್ಗ, ಯಲಹಂಕದ ನಾಡಪ್ರಭುಗಳು ಇವುಗಳ ಬಗ್ಗೆ ಗೊತ್ತಿರಬೇಕು. ಇದು ನಿಮಗೆ ಸಿಂಪಲ್ಲಾಗಿ ಇರಲಿ. ನೆಕ್ಸ್ಟ್, ಮಾಲಿಕ್ ಎ ಮೈದಾನ್ ಎಂಬ ಪ್ರಸಿದ್ಧ ತೋಪು ಅಥವಾ ಪಿರಂಗಿಯನ್ನು ಎಲ್ಲಿಡಲಾಗಿದೆ? ಮೈಸೂರು ಅರಮನೆ, ಬಿಜಾಪುರ ಕೋಟೆ, ಶ್ರೀರಂಗಪಟ್ಟಣ ಮತ್ತು ಬೆಳಗಾಂ ಕೋಟೆ ಅಂತ. ನೋಡಿ, ಈ ಮಾಲಿಕ್ ಮೈದಾನ್ ಎ ಪಿರಂಗಿ ಅಂತಕ್ಕಂಥದ್ದೇನಿದೆ, ಈ ಪಿರಂಗಿಯನ್ನು ಬಿಜಾಪುರ ಕೋಟೆಯಲ್ಲಿ ಇಡಲಾಗಿದೆ. ಯಾಕೆ ಅಂದರೆ 1565ರಲ್ಲಿ ಈ ತಾಳಿಕೋಟೆ ಅಂತ ಏನು ನಡೀತು, ಈ ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಅಥವಾ ಬಿನಹಟ್ಟಿ ಇವೆಲ್ಲ ಬರೋದು ಬಿಜಾಪುರದಲ್ಲಿ. ಯಾಕೆ ಅಂದರೆ ಈ ಪಿರಂಗಿ ಇದರಲ್ಲಿ ಇಂಟ್ರಡ್ಯೂಸ್ ಆಯಿತು 1549ರಲ್ಲೇ. ಇದನ್ನು ಒಬ್ಬ ಶಿಲ್ಪಿ ಹಸನ್ ರೂಮಿ ಅಂತಕ್ಕಂಥವನು ಸಿದ್ಧಪಡಿಸಿದ್ದ. ಪಿರಂಗಿ ಯುದ್ಧಕ್ಕೆ ಬಳಸಿದಂಥದ್ದು, ತಾಳಿಕೋಟೆ ಕದನದಲ್ಲಿ ಬಳಸಿದ್ದು. ಇದು ಯಾರ ಕಾಲದಲ್ಲಿತ್ತು ಅಂದರೆ ಈ 1ನೇ ಆದಿಲ್ ಶಾ. ತಾಳಿಕೋಟೆ ಕದನ ನಡೆದಾಗಿದ್ದಂತಹ ಬಿಜಾಪುರದ ಸುಲ್ತಾನ್ ಯಾರು ಅಂದರೆ 1ನೇ ಆದಿಲ್ ಶಾನಲ್ಲಿ ಇದಿತ್ತು, ಅವನ ಆಸ್ಥಾನದಲ್ಲಿ. ಆ ನಂತರ ಇದು ಬಿಜಾಪುರ ಕೋಟೆಯಲ್ಲಿ ಪ್ರೆಸೆಂಟ್ ಇವತ್ತಿಗೂ ಸಹ ಇದೆ. ಮಾಲಿಕ್ ಎ ಮೈದಾನ್ ಪಿರಂಗಿ, ಇಬ್ರಾಹಿಂ ರೋಜಾ ಮತ್ತು ನಿಮಗೆ ಗೋಲ್ ಗುಮ್ಮಟ ಇವೆಲ್ಲ ಬಗ್ಗೆ ಮಾಹಿತಿ ಇರಬೇಕು. ಈ ಪಿರಂಗಿ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಬಿಜಾಪುರ ಕೋಟೆಯಲ್ಲಿದೆ. ಇದು 1ನೇ ಆದಿಲ್ ಶಾನ್ ಕಾಲದಲ್ಲಿತ್ತು. ಹಸನ್ ರೂಮಿ ಇದರ ಶಿಲ್ಪಿ ಅಂತ ಗೊತ್ತಿರಬೇಕು. 1549ರಲ್ಲೇ ಇದು ಸೌತ್ ಇಂಡಿಯಾಕ್ಕೆ ಬಂತು. 1565ರ ತಾಳಿಕೋಟೆ ಕದನದಲ್ಲಿ ಬಳಸಿದಂಥದ್ದೇ ಈ ಮಾಲಿಕ್ ಎ ಮೈದಾನ್ ಪಿರಂಗಿ ಅಂತಕ್ಕಂತಹ ಒಂದು ಪಿರಂಗಿ ಅಂತ ಗೊತ್ತಿರಲಿ. ನೆಕ್ಸ್ಟ್, ಕೆಳಕಂಡ ಪ್ರಾಂತ್ಯಗಳು ಅವುಗಳ ಗವರ್ನರ್ಗಳು ಘೋಷಣೆಯಂತೆ ಬಹುಮನಿ ಪ್ರಭುತ್ವದಿಂದ ವಿಮುಕ್ತಿ ಪಡೆದುಕೊಂಡ ಸರಿಯಾದ ಚಾರಿತ್ರಿಕ ಕ್ರಮ ಯಾವುದು ಅಂತ. ನೋಡಿ, ಇಲ್ಲಿ ನಮಗೆ ವಿಶೇಷವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಫಸ್ಟು, ಬಿಜಾಪುರದ ಆದಿಲ್ ಶಾಹಿಗಳು ಸ್ಥಾಪನೆ ಆಗಿದ್ದು ನಿಮಗೆ ಗೊತ್ತಿದೆ 1489 ಅಂತಕ್ಕಂಥದ್ದು ನಾವೀಗ ಹೇಳಿದ್ವಿ. ನೋಡಿ, ಈಗ ಬಿಜಾಪುರದ ಆದಮೇಲೆ ನಮಗೆ ಅಹಮದ್ನಗರ 1490 ಅಂತಕ್ಕಂಥದ್ದು ಹೇಳಿದ್ದೆ. ಹಾಗೆ ಬೀದರ್ ಅಂತಕ್ಕಂಥದ್ದು 1490 ಅಂತಕ್ಕಂಥದ್ದು. ಹಾಗೆ ಗೋಲ್ಕಂಡ ಅಂತಕ್ಕಂಥದ್ದು 1512 ಅಂತಕ್ಕಂಥದ್ದು. ಹಾಗೆ ಬಿರಾರ್ ಆದಮೇಲೆ ಬೀದರ್ 1526. 27ಕ್ಕೆ ಸಂಪೂರ್ಣವಾಗಿ ಏನಾಗುತ್ತೆ, ಇವೆಲ್ಲ ಹೊರಗಡೆ ಡಿಸೈಡ್ ಆಗ್ತಾ ಹೋಗುತ್ತೆ.
ಈಗ ನಮಗೆ ಬಿಜಾಪುರ ಫಸ್ಟು, ಅಹಮದ್ನಗರ, ಬಿರಾರ್ ಮತ್ತು ಗೋಲ್ಕೊಂಡ ಮತ್ತು ಬೀದರ್ ಈ ಇಯರ್ಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಅಹಮದ್ನಗರದ ರಾಣಿನೇ ಈ ಒಂದು ಚಾಂದ್ ಬೀಬಿ ಅಂತ. ಈ ಚಾಂದ್ ಬೀಬಿನೇ ಅಕ್ಬರ್ನ ವಿರುದ್ಧ ಹೋರಾಡ್ತವಳು. ಈಗ ನೋಡಿ ನಮಗಿಲ್ಲಿ ಬಿಜಾಪುರ ಇರ್ಬೋದು, ಅಹಮದ್ನಗರ ಇರ್ಬೋದು, ಬಿರಾರ್ ಇರ್ಬೋದು, ಗೋಲ್ಕೊಂಡ ಇರ್ಬೋದು, ಬೀದರ್ ಈ ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಅದರ ಮೇಲೆ ನಿಮಗೆ ಬೇಕಾದಂಥ ಕಾನ್ಸೆಪ್ಟ್ಗಳೇನಿದೆ ಮತ್ತು ಅದರ ಮಾಹಿತಿಗಳೇನಿದೆ ಅದೆಲ್ಲದನ್ನು ನಾವು ತಿಳಿಸ್ಕೊಡ್ಬೇಕು. ಇದ್ರ ಬಗ್ಗೆ ಐಡಿಯಾನೂ ಇರಬೇಕು. ಯಾವುದು ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಬಿರಾರ್ ಬಿಟ್ಟರೆ ಉಳಿದೆಲ್ಲವೂ ಸಹ ಭಾಗವಹಿಸಿದ್ರು ಅಂತ ಗೊತ್ತಿರಬೇಕು. ನೆಕ್ಸ್ಟು ಕಿತಾಬ್ ಎ ನವರಸ್ ಎಂಬ ಸಂಗೀತ ಗ್ರಂಥದ ಕರ್ತೃ ಯಾರು ಅಂತ ಗೊತ್ತಿದೆ. ಯೂಸಿಫ್ ಆದಿಲ್ ಶಾಹಿ, ಹಾಗೆ ಇಬ್ರಾಹಿಂ ಆದಿಲ್ ಶಾಹಿ, ಇಸ್ಮಾಯಿಲ್ ಆದಿಲ್ ಶಾಹಿ, ಎರಡನೇ ಆಲಿ ಆದಿಲ್ ಶಾಹಿ. ನೋಡಿ, ಈ ಕಿತಾಬ್ ಎ ನವರಸ್ ಅಂತಕ್ಕಂಥ ಉರ್ದು ಭಾಷೆಯಲ್ಲಿ ಇಬ್ರಾಹಿಂ ಆದಿಲ್ ಶಾಹಿ ಏನಿದ್ದಾನೆ, ಇಬ್ರಾಹಿಂ ಆದಿಲ್ ಶಾಹಿ ಈತನನ್ನು ನಾವು ಜಗದ್ಗುರು ಅಂತ ಏನು ಬಿರುದಿತ್ತು, ಈ ಜಗದ್ಗುರು ಬಿರುದಿಗೆ ಸಂಬಂಧಿಸಿದಂತಲೂ ಪ್ರಶ್ನೆ ಕೇಳ್ಬೋದು, ಅಥವಾ ಬೇರೆ ವಿಧಾನದಲ್ಲೂ ಸಹ ಈತನ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅದೇ ರೀತಿಯಾಗಿ ಈತನೇ ಈ ಒಂದು ಇಬ್ರಾಹಿಂ ರೋಜಾವನ್ನು ಬಿಜಾಪುರದಲ್ಲಿ ಏನು ಮಾಡ್ತಾನೆ, 1626 ನಿರ್ಮಾಣ ಮಾಡ್ತಾನೆ. ನೋಡಿ, ಈ ಮಲ್ಲಿಕ್ ಸಂದಲ್ ಅಂಬರ್ ಅಂತಕ್ಕಂಥವ್ರು ಅಂದರೆ ಇಲ್ಲೂ ಸಹ ಇದ್ದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇಬ್ರಾಹಿಂ ರೋಜಾವನ್ನು ನಾವೇನು ಕರಿತೀವಿ, ದಕ್ಷಿಣದ ತಾಜ್ ಮಹಲ್ ಅಂತ ಕರಿತೀವಿ. ಇಬ್ರಾಹಿಂ ರೋಜಾವನ್ನು ಏನು ಮಾಡ್ತೀವಿ, ದಕ್ಷಿಣದ ತಾಜ್ ಮಹಲ್ ಅಂತ ಕರಿತೀವಿ. ಈ ಇಬ್ರಾಹಿಂ ರೋಜಾವನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದವನು ಯಾರು ಅಂದರೆ ಡಾಕ್ಟರ್ ಕಝೀನ್ ಅಂತ. ಯಾರು ಅಂದರೆ ಡಾಕ್ಟರ್ ಕಝೀನ್ ಅಂತಕ್ಕಂಥವನು ಇಬ್ರಾಹಿಂ ರೋಜಾವನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದ. ಹಾಗೆ ಯೂಸಿಫ್ ಆದಿಲ್ ಶಾಹಿ ಫೌಂಡರ್ ಇರ್ಬೋದು, ಇಸ್ಮಾಯಿಲ್ ಆದಿಲ್ ಶಾಹಿ ಇರ್ಬೋದು, ಎರಡನೇ ಆಲಿ ಆದಿಲ್ ಶಾಹಿ. ಎರಡನೇ ಆಲಿ ಆದಿಲ್ ಶಾಹನ ಸೇನಾನಿಯೇ ಯಾರು ಅಂದರೆ ಈ ಒಂದು ಅಫ್ಜಲ್ ಖಾನ್ ಅಂತ ಗೊತ್ತಿರಬೇಕು. ಯಾರು ಅಂದರೆ ಅಫ್ಜಲ್ ಖಾನ್ ಅಂತ ಗೊತ್ತಿರಬೇಕು. 1659ರಲ್ಲಿ ಶಿವಾಜಿಯಿಂದ ಹುಲಿ ವ್ಯಾಘ್ರಾನಕದಿಂದ ಸತ್ತಂಥವನೇ ಈ ಅಫ್ಜಲ್ ಖಾನ್ ಅಂತ ಗೊತ್ತಿರಬೇಕು. ಎರಡನೇ ಆಲಿ ಆದಿಲ್ ಶಾ ಮತ್ತು ಇಬ್ರಾಹಿಂ ಆದಿಲ್ ಶಾ ಗೊತ್ತಿರಬೇಕು. ಈಗ ಇಬ್ರಾಹಿಂ ಆದಿಲ್ ಶಾ ಏನಿದ್ದಾನೆ, ಕಿತಾಬ್ ಎ ನವರಸ್ ಅಂತಿರ್ಬೋದು, ಅಥವಾ ಸಂಗೀತ ಗ್ರಂಥ ಜಗದ್ಗುರು ಇರ್ಬೋದು. ಹಾಗೆ ಇವನ ವೈಫು ಹಿಂದೂ ದೇವಾಲಯಗಳ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಪೂಜೆ ಮಾಡ್ತಾ ಇದ್ದಿರ್ಬೋದು. ಇವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ನೆಕ್ಸ್ಟ್, ಬಿಜಾಪುರದ ಆದಿಲ್ ಶಾಹಿ ವಂಶದ ಸೇನಾ ನಾಯಕ ಅಫ್ಜಲ್ ಖಾನನ ನಿಜವಾದ ಹೆಸರೇನು? ಅಫ್ಜಲ್ ಖಾನ್ ಅಂದರೆ ಗೊತ್ತು, ಶೈಸ್ತಾ ಖಾನ್ ಬೇರೆ, ಅಫ್ಜಲ್ ಖಾನ್ ಬೇರೆ. ಅಫ್ಜಲ್ ಖಾನ್ 1659ರಲ್ಲಿ ಪ್ರತಾಪಗಢದಲ್ಲಿ ಶಿವಾಜಿಯಿಂದ ಏನು ಮಾಡ್ದ, ಹುಲಿ ವ್ಯಾಘ್ರಾನಕದಿಂದ ಡೆತ್ ಆದ. ಆತನ ಒಂದು ನಿಜವಾದ ಹೆಸರೇನೆಂದರೆ ಅಬ್ದುಲ್ ಭಟ್ಟಾರಿ ಅಂತ. ಅವನ ಹೆಸರು ಅಬ್ದುಲ್ ಭಟ್ಟಾರಿ ಅಂತಕ್ಕಂಥದ್ದು ಅವನ ಒಂದು ನಿಜವಾದ ಹೆಸರು. ಹಾಗಾಗಿ ನಿಮಗೆ ಬಿಜಾಪುರದ ಆದಿಲ್ ಶಾಹಿ ವಂಶಗಳಿಗೆ ಸಂಬಂಧಿಸಿದಂಥ ಫಸ್ಟ್ ಪ್ರಶ್ನೆ ಏನಿದೆ, ಅಬ್ದುಲ್ ಭಟ್ಟಾರಿಗೆ ಸಂಬಂಧಿಸಿದಂಥ ಪ್ರಶ್ನೆಗೆ ಆನ್ಸರ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ಗೋಲ್ ಗುಂಬಜ್ ಒಂದು ಮಸೀದಿ, ಒಂದು ಹೆಬ್ಬಾಗಿಲು, ಹಾಗೆ ಮತ್ತು ಸಂಗೀತಗಾರ ಗ್ಯಾಲರಿ, ವಿಸ್ಪರಿಂಗ್ ಗ್ಯಾಲರಿ ಅಂತ ಕರಿತೀವಿ, ಅಥವಾ ಪಿಸುಗುಡುವ ಮೋಗಸಾಲೆ ಅಂತ ಕರಿತೀವಿ, ಒಂದು ಹಾಸ್ಟೆಲ್ ಮತ್ತು ರಾಜಗುಮ್ಮಟಕ್ಕೆ ಅಗತ್ಯವಿರುವ ಇತರೆ ಅನೇಕ ಒಳಗೊಂಡಿದೆ. ಈ ರಾಜಗುಮ್ಮಟ ಯಾರದ್ದು ನಿರ್ಮಿಸಿದ್ದರು ಅಂತ. ಕೆಲವರು ಈತ ಪ್ರೀತಿ ಪ್ರಾಪ್ತಳಾದಂಥ ಡ್ಯಾನ್ಸರ್ ರಂಭನ ಹೆಸರಿನಲ್ಲಿ ಈ ಮಗ ಮತ್ತು ಮಡದಿಯ ಸಮಾಧಿಯೇ ಗೋಲ್ ಗುಂಬಾಜ್ ಅಂತ ಕರೀತಾರೆ. ಇದು 7 ಅಂತಸ್ತಿದೆ. 1627ರಿಂದ 1657ರವರೆಗೆ ಗೋಲ್ ಗುಂಬಾಜ್ ನಿರ್ಮಾಣ ಆಯಿತು. ಹಾಗೆ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು ಅಂದರೆ ಗೋಲ್ ಗುಂಬಾಜ್. ಮೊಹಮ್ಮದ್ ಆದಿಲ್ ಶಾ ಸೆಕೆಂಡ್ ಅಂತಕ್ಕಂಥವನು ಏನು ಮಾಡ್ತಾನೆ, ಇದನ್ನು ನಿರ್ಮಾಣ ಮಾಡ್ತಾನೆ. ಮಲ್ಲಿಕ್ ಸಂದಲ್ ಅಂತಕ್ಕಂಥವನೇನಿದ್ದಾನೆ, ಈ ಒಂದು ಮಲ್ಲಿಕ್ ಸಂದಲ್ ಅಂತಕ್ಕಂಥವನು ಇದರ ಒಂದು ಶಿಲ್ಪಿ ಅಂತ ಗೊತ್ತಿರಬೇಕು. ಇಬ್ರಾಹಿಂ ರೋಜಾ ಮತ್ತು ಗೋಲ್ ಗುಮ್ಮಟ ಎರಡರ ಶಿಲ್ಪಿ ಇವನೇ ಆಗಿದ್ದ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ 1627 ರೀಸೆಂಟಾಗಿ ಕ್ವಶನ್ ಬಂದಿರೋದು 627ರಿಂದ 57ರವರೆಗೂ ಇದು ನಿರ್ಮಾಣ ಆಗಿದೆ. ಇದರ ನಿರ್ಮಾಣ ಕಾರ್ಯಗಳ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಲಿ. ಆದಿಲ್ ಶಾ ಫಸ್ಟ್, ಮೊಹಮ್ಮದ್ ಆದಿಲ್ ಶಾ ಸೆಕೆಂಡಿಗೆ ಸಂಬಂಧಿಸಿದಂಥ ಪ್ರಶ್ನೆ. ಹೀಗಾದರೆ ನಮಗೆ ಮುಂದಿನ ವಿಷಯಗಳೇನು ಅಂತ ನಾವು ನೋಡಬೇಕಾಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಮಹಮ್ಮದ್ ಗವಾನ್ ಪ್ರಧಾನಿಯಾಗಿದ್ದು ಗುಜರಾತ್ ರಾಜ್ಯದಲ್ಲಿ, ಕಾಶ್ಮೀರ ರಾಜ್ಯದಲ್ಲಿ, ಬಹುಮನಿ ರಾಜ್ಯದಲ್ಲಿ. ನೋಡಿ, ಮಹಮ್ಮದ್ ಗವಾನ್ ಈ ಒಂದು ಬಹುಮನಿ ಸಾಮ್ರಾಜ್ಯದಲ್ಲಿ ಈ ಹಾಲಿ ಆದಿಲ್ ಶಾ ಅಂತ ಏನು ಬರ್ತಾರೆ, ಅಥವಾ ಮೊಹಮ್ಮದ್ ಆದಿಲ್ ಶಾಗಳು ಅಂತ ಏನು ಬರ್ತಾರೆ, 3 ರಿಂದ 4 ಜನರ ಕಾಲದಲ್ಲಿ ಈತ ಪ್ರಧಾನಿಯಾಗಿದ್ದ ಮಹಮ್ಮದ್ ಗವಾನ್. ಈ ಮಹಮ್ಮದ್ ಗವಾನೇ ಈ ಬಿಜಾಪುರದಲ್ಲಿ ಈ ಒಂದು ಮದರಸವನ್ನು ನಿರ್ಮಾಣ ಮಾಡಿದ್ದು ಬೀದರ್ನಲ್ಲಿ.
ಹಾಗೆ ಮದರಸದ ಜೊತೆಗೆ ಈ ಬಿದರಿ ಕಲೆ ಅಂತಕ್ಕಂಥದ್ದು ಮಿಶ್ರ ಲೋಹ ಕಲೆ ಏನಿದೆ ಇದು ಮೊಹಮ್ಮದ್ ಗವಾಂದೆ ಅಂತ ಗೊತ್ತಿರಬೇಕು. ಇವನು ಪ್ರಧಾನಮಂತ್ರಿ ಆಗಿದ್ದ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಹುಮನಿ ರಾಜ್ಯದಲ್ಲಿ ಈತ ಪ್ರಧಾನಮಂತ್ರಿ ಆಗಿದ್ದರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಬಿದರಿ ಕಲೆ ಮತ್ತು ಮದರಸ ಅಂದರೆ ಈ ಮುಸ್ಲಿಂ ಶಿಕ್ಷಣ ನೀಡುವ ಕಾಲೇಜ್, ಮುಕ್ತಾಬ್ ಅಂದರೆ ಪ್ರೈಮರಿ ಶಾಲೆಗಳು. ಕೆಳಗಿನ ಆದಿಲ್ ಶಾಹಿ ಸುಲ್ತಾನರ ಕಾಲಾನುಕ್ರಮವನ್ನು ತಿಳಿಸಿರಿ ಅಂತ ಇದೆ. ಆದಿಲ್ ಶಾಹಿ ಸುಲ್ತಾನರ ಕಾಲಾನುಕ್ರಮ ತಿಳಿಸಿ ಅಂತಿದೆ. ನೋಡಿ, ಆದಿಲ್ ಶಾಹಿ ಮನೆತನ ಅಂದರೆ ನಿಮಗೆ ಗೊತ್ತಾಯಿತು 1489ರಲ್ಲಿ ಇದು ಸ್ಟಾರ್ಟ್ ಆಯಿತು. ಫಸ್ಟ್ ಶ್ರೀಕೃಷ್ಣ ದೇವರಾಯನಿಂದ ಸೋತಂತವನು ಯಾರು ಅಂದರೆ ಯೂಸಿಫ್ ಆದಿಲ್ ಶಾಹಿ. ಯೂಸಿಫ್ ಆದಮೇಲೆ ಇಸ್ಮಾಯಿಲ್ ಬರ್ತಾನೆ. ಇಸ್ಮಾಯಿಲ್ ಆದಮೇಲೆ ಒಂದನೇ ಇಬ್ರಾಹಿಂ ಬರ್ತಾನೆ. ಒಂದನೇ ಇಬ್ರಾಹಿಂ ಆದಮೇಲೆ ನಮಗೆ ಒಂದನೇ ಆಲಿ ಬರ್ತಾನೆ. ಒಂದನೇ ಆಲಿ ಆದಮೇಲೆ ನಮಗೆ ಈ ಒಂದು ಎರಡನೇ ಇಬ್ರಾಹಿಂ ಬರ್ತಾನೆ. ಎರಡನೇ ಇಬ್ರಾಹಿಂ ಆದಮೇಲೆ ನಮಗೆ ಈ ಒಂದು ಮಹಮ್ಮದ್ ಆದಿಲ್ ಶಾ ಬರ್ತಾನೆ. ಇವನು ಗೋಳ್ ಗುಮ್ಮಟ ನಿರ್ಮಾಣ ಮಾಡಿದವನು. ಇವನು ಇಬ್ರಾಹಿಂ ರೋಸಾ ನಿರ್ಮಾಣ ಮಾಡಿದವನು. ಇವರಿಬ್ಬರು ಇಂಪಾರ್ಟೆಂಟು. ನೆಕ್ಸ್ಟ್ ಅದಾದಮೇಲೆ ನಮಗೆ ಎರಡನೇ ಆಲಿ ಆದಿಲ್ ಶಾ ಬರ್ತಾನೆ. ಕೊನೆಯವನು ಯಾರು ಅಂದರೆ ಈ ಸಿಕಂದರ್ ಆದಿಲ್ ಶಾ ಅಂತ. ಯಾರು ಅಂದರೆ ಸಿಕಂದರ್ ಆದಿಲ್ ಶಾ ಕೊನೆಯವನು ಇಲ್ಲಿದ್ದಾನೆ. ಇಲ್ಲಿ ಫಸ್ಟ್ ಲಾಸ್ಟ್ ಇಲ್ಲಿದೆ. ಹಾಗಾದರೆ ಇಬ್ರಾಹಿಂ ಆದಿಲ್ ಶಾ ಆದಮೇಲೆ ನಮಗೆ ಯಾರು ಈ ಮೊಹಮ್ಮದ್ ಆದಿಲ್ ಶಾ ಅಂತಕ್ಕಂಥದ್ದು ಇಲ್ಲಿರ್ಬೋದು. ಆನಂತರ ಆಲಿ ಆದಿಲ್ ಶಾ ಇದೊಂದು ಆಪ್ಷನ್ಸ್, ಇದು ಕೊನೆಯದಿರೋದ್ರಿಂದ ಇದೊಂದು ಆಪ್ಷನ್ಸ್. ಆಲಿ ಆದಿಲ್ ಶಾ ಸೆಕೆಂಡ್ ಇವನು ಇಲ್ಲಿ ಬರ್ತಾನೆ ಇಬ್ರಾಹಿಂ ಆದಮೇಲೆ, ಅಥವಾ ಮೊಹಮ್ಮದ್ ಆದಮೇಲೆ ಇವನು ಇಬ್ರಾಹಿಂ ಸೆಕೆಂಡ್ ಇವನು, ಆದಮೇಲೆ ಮೊಹಮ್ಮದ್, ಈ ಸಿಕಂದರ್ ಲಾಸ್ಟ್ನವನು. ಇಬ್ರಾಹಿಮಿಂದ ಕೆಳಗಡೆ ಕಂಟಿನ್ಯೂ ಕೇಳಿದ್ದಾರೆ. ಇಬ್ರಾಹಿಂನಿಂದ ಫಸ್ಟ್ ಯೂಸಿಫ್ ಆದಿಲ್ ಶಾ, ನೆಕ್ಸ್ಟ್ ಇಸ್ಮಾಯಿಲ್, ಒಂದನೇ ಇಬ್ರಾಹಿಂ, ಆಲಿ ಆದಿಲ್ ಶಾ ಒಂದು ತಾಳಿಕೋಟೆ ಕದನ, ಇಬ್ರಾಹಿಂ, ಮೊಹಮ್ಮದ್, ಎರಡನೇ ಆಲಿ ಆದಿಲ್ ಶಾ, ಸಿಕಂದರ್ ಆದಿಲ್ ಶಾ. ಹಾಗಾದರೆ ನಮಗೆ ಈ ಆಪ್ಷನ್ ಸರಿ ಇದೆ. ಕಾಲಾನುಕ್ರಮದಲ್ಲಿ ಬರೀರಿ ಅಂದರೆ ಫೋರ್ತಿಂದ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಗೋಲ್ ಗುಂಬಜ್ ಯಾವ ಜಿಲ್ಲೆಯಲ್ಲಿದೆ? ವಿಜಯಪುರ, ಬಳ್ಳಾರಿ, ಬೀದರ್ ಮತ್ತು ಹಾಸನ. ಈಗ ತಾನೇ ಹೇಳಿದೆ ಇದು ವಿಜಯಪುರ ಜಿಲ್ಲೆಯಲ್ಲಿದೆ. ಬಿಜಾಪುರ ಅಥವಾ ವಿಜಯಪುರ. ವಿಜಯನಗರ ಬೇರೆ, ವಿಜಯಪುರ ಇದೆ. ಹಾಗೆ ದಕ್ಷಿಣದ ಅತ್ಯಂತ ದೊಡ್ಡ ಗೋಲ್ ಗುಂಬಜ್ 1627ರಿಂದ 1657ರವರೆಗೆ ಇದು ನಿರ್ಮಾಣ ಆಯಿತು ಅಂತ ಹೇಳಿದೆ. ಇದಿಷ್ಟು ಕಾನ್ಸೆಪ್ಟು ನಿಮಗೆ ಗೊತ್ತಿರಲಿ. ಈ ಪ್ರಶ್ನೆಗಳು ಮಿಡಿವಲ್ ಹಿಸ್ಟ್ರಿಯಲ್ಲಿ ಬಂದಿದೆ. ಹಾಗೆ ಮಾಡರ್ನ್ ಕರ್ನಾಟಕದ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೇನೆ. ಇವುಗಳನ್ನು ನೀಟಾಗಿ ನೋಡ್ಕೊಳ್ಳಿ. ಈ ಪ್ರಶ್ನೆಗಳ ಬಗ್ಗೆ ಮತ್ತೆ ರಿಪೀಟ್ ಆಗ್ಬೋದು. ಸ್ವಲ್ಪ ಸಿಂಪಲ್ ಆಗಿರೋ ಪ್ರಶ್ನೆಗಳು, ಮತ್ತೆ ಕ್ವಶನ್ಸ್ಗಳು ಬೇರೆ ವಿಧಾನದಲ್ಲಿ ಬರ್ಬೋದು. ಇನ್ನು ಚೆನ್ನಾಗಿ ಓದ್ಕೋಬೇಕು 5 ಚಾಪ್ಟರ್ನ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತಾನೆ. ಇಷ್ಟವಾಗಿದ್ದ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಒನ್ ಆ್ಯಂಡ್ ಆಲ್.